ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮನೆಯಲ್ಲಿಯೇ ಮಕ್ಕಳಿಗೆ ಹೆಲ್ದಿ ಆದಂತಹ ಚಾಕ್ಲೇಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಹೊರಗಡೆಯಿಂದ ಚಾಕ್ಲೇಟ್ ನಾವೇನು ತರ್ತೀವಲ್ಲ ಅದೇ ರೀತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಹತ್ರ ಈ ರೀತಿ ಚಾಕ್ಲೇಟ್ ಮೋಲ್ಡ್ ಇಲ್ಲ ಅಂದ್ರೂ ನೀವು ಬೇರೆ ಥರ ಕೂಡ ಮಾಡ್ಕೋಬೋದು. ನಾನು ಫಸ್ಟ್ ಇಲ್ಲಿ ಬೆಲ್ಲದ ಪಾಕನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು ಅಥವಾ ಜೇನುತುಪ್ಪ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲದ ಪಾಕನ ಹಾಕ್ಕೊತಾ ಇದ್ದೀನಿ ಚಾಕ್ಲೇಟ್ಗೆ ಅಂತಲೇ. ತುಂಬಾ ಈಸಿಯಾಗಿ ಒಂದು 5ರಿಂದ 10 ನಿಮಿಷದಲ್ಲಿ ಚಾಕ್ಲೇಟ್ ರೆಡಿ ಆಗುತ್ತೆ. ಈ ರೀತಿ ಒಮ್ಮೆ ಮಾಡಿಕೊಡಿ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗಿಂತ ಮೊದಲು ನೀವು ನನ್ನ ವಿಡಿಯೋನ ನೋಡ್ಕೋಬೋದು. ನೋಡಿ, ಈ ರೀತಿ ನಾನು ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಬೆಲ್ಲದ ಪಾಕ ಬೇಡಪ್ಪ ಅಂದರೆ ನೀವು ನಾನು ಹೇಳಿದ ಹಾಗೆ ಸಕ್ಕರೆ ಅಥವಾ ಜೇನುತುಪ್ಪ ಕೂಡ ನೀವು ಹಾಕ್ಬೋದು. ನಾನು ಫಸ್ಟ್ ಇಲ್ಲಿ ಒಂದು ಸಣ್ಣ ಈ ಟೀ ಪಾತ್ರೆ ಇರುತ್ತಲ್ವ, ಈ ಟೀ ಪಾತ್ರೆಗೆ ಈ ರೀತಿ ಒಂದು ಮೇಲ್ಗಡೆ ಈ ರೀತಿ ಫುಲ್ ಕವರ್ ಆಗಬೇಕು, ಆ ರೀತಿ ಬಟ್ಲನ್ನ ತಗೊಳ್ಳಿ. ಅದಕ್ಕೆ ನಾವು ಇಲ್ಲಿ ಫಸ್ಟು ಈ ಟೀ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಈ ಮೇಲ್ಗಡೆ ಬಟ್ಲು ಇದಕ್ಕೆ ನೀರಿಗೆ ತಾಕಬಾರ್ದು, ಆ ರೀತಿ ಇಟ್ಕೊಳ್ಳಿ. ಇದರ ಆವಿ ಅಷ್ಟೇ ಈ ಬಟ್ಲಿಗೆ ಆಗಬೇಕು, ಇದು ನೀರಲ್ಲಿ ಟಚ್ ಆಗಬಾರ್ದು. ಆ ರೀತಿ ಒಂದು ಬಟ್ಲನ್ನು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನಾವು ಫಸ್ಟ್ ಇಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ರೀತಿ ನೀರು ಕುದಿ ಬಂದ ಮೇಲೆ ನಾವು ಇದ್ರ ಮೇಲೆ ಬಟ್ಲನ್ನು ಇಟ್ಕೋಬೇಕು. ಬೇಗನೆ ಕೂಡ ಆಗುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ಚಾಕ್ಲೇಟ್ನ ತಿಂತಾರೆ. ಹಾಗೆ ನಮಗೂ ಕೂಡ ನೆಮ್ಮದಿ ಇರುತ್ತೆ, ನಮ್ಮ ಮಕ್ಕಳು ಹೆಲ್ದಿ ಆದಂತಹ ಚಾಕ್ಲೇಟ್ನ ತಿಂತಾರೆ ಅಂತ. ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ತಗೋಬೋದು ಅಥವಾ ಈ ವನಸ್ಪತಿ ಕೂಡ ತಗೋಬೋದು. ನಾನು ಒಂದು ಅರ್ಧ ಕಪ್ಪು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ ಕೂಡಲೇ ನಾನು ಇದಕ್ಕೆ ಈ ಬೆಲ್ಲದ ಪಾಕನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಬೇಕು ಕೊಬ್ಬರಿ ಎಣ್ಣೆ. ಜೇನುತುಪ್ಪ ಕೂಡ ಹಾಕ್ಕೋಬೋದು ಅಥವಾ ಸಕ್ಕರೆ ಪೌಡರ್ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲದ ಪಾಕನ ಹಾಕ್ಕೊತಾ ಇದ್ದೀನಿ. ಇನ್ನು ನಾವು ಕೊಬ್ಬರಿ ಎಣ್ಣೆ ಎಷ್ಟು ತಗೊಂಡಿದ್ವೋ ಅಷ್ಟೇ ನಾವು ಇಲ್ಲಿ ಬೆಲ್ಲದ ಪಾಕನ ನಾನು ತಗೊತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು, ಅಥವಾ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ತಗೋಬೋದು. ಮೇನಾಗಿ ಇಲ್ಲಿ ಏನಪ್ಪ ಅಂದರೆ ನೀವು ಯೂಸ್ ಮಾಡುವಂತಹ ಈ ಚೊಕೋ ಪೌಡರು ಶುಗರ್ಲೆಸ್ ಇರಬೇಕು. ಅದರಲ್ಲಿ ಯಾವುದೇ ಸಿಹಿ ಅಂಶ ಇಲ್ಲ ಅಂದರೆ ನೀವು ಈ ಬೆಲ್ಲದ ಪಾಕ ಸಕ್ಕರೆ ಹಾಕ್ಕೋಬೋದು. ಅಥವಾ ನೀವು ತಗೊಳ್ಳೋ ಈ ಚಾಕೋ ಪೌಡರಲ್ಲಿ ಟೇಸ್ಟ್ ಮಾಡಿ ನೋಡಿ, ಸಕ್ಕರೆ ಏನಾದರೂ ಇತ್ತಪ್ಪ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಕೊಬ್ಬರಿ ಎಣ್ಣೆಲೇ ನೀವು ಇದನ್ನು ಆ್ಯಡ್ ಮಾಡ್ಬೋದು. ನಾನು ಶುಗರ್ ಫ್ರೀ ಆದಂಥ ಈ ಚಾಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಕ್ಕರೆ ಏನೂ ಇಲ್ಲ ಅಂತ. ಅರ್ಧ ಕಪ್ಪು ನಾನಿಲ್ಲಿ ಚಾಕೋ ಪೌಡರ್ನ ಈ ರೀತಿ ಹಾಕಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಏನು ಗಂಟುಗಳು ಇಲ್ಲದೆ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ತೆಳು ಅನಿಸಿದರೆ ಹಾಲು ಅಥವಾ ನೀರನ್ನು ಕೂಡ ನೀವು ಹಾಕ್ಕೋಬೋದು. ಈ ರೀತಿ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಗ್ಯಾಸ್ ಒಲೆನ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಒಲೆನ ಆಫ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನಿಮ್ಗೆ ಏನಾದರೂ ಗಟ್ಟಿ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಲು ಅಥವಾ ನೀವು ನೀರನ್ನು ಹಾಕ್ಕೋಬೋದು. ಸೇಮ್ ಈ ಡಾರ್ಕ್ ಚಾಕ್ಲೇಟ್ ಏನು ನಾವು ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚಾಕ್ಲೇಟು. ನೀವು ಬೇಕಾದರೆ ಒಂದು ಸಣ್ಣ ಏನು ಪ್ಲಾಸ್ಟಿಕ್ ಮೋಲ್ಡ್ ಏನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಯಾವುದಾದ್ರೂ ಶೇಪ್ ಅಂತಹ ಇರುತ್ತಲ್ವ, ಅಥವಾ ನೀವು ಒಂದು ತಟ್ಟೆಗೆ ಕೂಡ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ನೋಡಿ, ರೀತಿ ಇವಾಗ ಪರ್ಫೆಕ್ಟಾಗಿ ಈ ರೀತಿ ರೆಡಿ ಆಗಬೇಕು. ಬನ್ನಿ, ಇವಾಗ ನಾನಿಲ್ಲಿ ಚಾಕ್ಲೇಟ್ ಮೋಲ್ಡ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಫ್ರಿಡ್ಜಲ್ಲಿ ನಾವು ಆರಾಮಾಗಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಹಿಂದೆಯೇ ರೆಡಿ ಆಗಿಬಿಡುತ್ತೆ. ಅಥವಾ ಒಂದು 10 ನಿಮಿಷದಲ್ಲಿ ಇದು ಗಟ್ಟಿಯಾಗಿ ಚಾಕ್ಲೇಟ್ ಥರನೇ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕು. ಬೇಕಾದರೆ ನೀವು ಫ್ರಿಡ್ಜಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಅಥವಾ ಈ ಟೈಟ್ ಡಬ್ಬೆ ಏನಾದರೂ ಬಂದರೆ ಅದರಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಸೇಮ್ ಈ ಹೊರಗಡೆ ಚಾಕ್ಲೇಟ್ ಸಿಗುತ್ತೆ ಅಲ್ವಾ, ಅದೇ ರೀತಿ ಇದು ಕೂಡ. ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬಾ ಹೆಲ್ದಿ ಆದಂತಹ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆದಷ್ಟು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.